ಕೆಟ್ಟು ಕೆರ ಹಿಡ್ದು ಕಿತ್ತೋಗಿರೋ ಡಾರ್ಲಿಂಗ್ಸು ನಮ್ಮ ಡೌ ಕಲ್ಯಾಣಿನ ಹೆಂಗವಳೆ ಅಂತ ನೋಡ್ಕೊಂಡ್ ಬಂದ್ರ? ತಾವ್ ಹೇಳಿದ್ರಿ ಅಂತ ಹೋಗಿ ನೋಡ್ದೋ ಗುರುವೆ. ಪಾಪ ಮೈ ಮೂಳೆ ಎಲ್ಲ ಪುಡುಪುಡಿ ಆಗೋಗ್ಬಿಟ್ಟವೆ. ಅವಳು ಎದ್ದು ಓಡಾಡ್ಬೇಕಾದ್ರೆ ಇನ್ನು 6 ತಿಂಗಳು ಬೇಕು ಅಂತ ಡಾಕ್ಟ್ರು ಹೇಳೋರಂತೆ. ಕಬಡ್ಡಿ ಆಡ್ತಾವಳೆ. ಆಲ್ ಇಂಡಿಯಾ ರೈಲ್ ಸ್ಟೇಷನ್ ನನ್ ಮಕ್ಳ. ಡಾರ್ಲಿಂಗ್ಸ್, ಕಡೇ ಸಾರಿ ಅವಳನ್ನ ಯಾವಾಗ ನೋಡಿದ್ರಿ? ಈಗ ತಾನೇ ನೋಡ್ಕೊಂಬಂದು ನಿಮ್ಗೆ ಹೇಳ್ಬೇಕು ಅನ್ಕೊಂಡು ಅಷ್ಟ್ರಲ್ಲಿ ನೀವೇ ಕೇಳ್ಬಿಟ್ರಿ. ಬರೀ ಕೈಲಿ ಹೋದ್ರೆ ತಮ್ ಗೌರವಕ್ಕೆ ಕಮ್ಮಿ ಅಂತ ಒಂದ್ ಬುಟ್ಟಿ ಕಿತ್ಲೆ ಹಣ್ಣು, ಶಕ್ತಿ ಬರೋದಿಕ್ಕೆ ಒಂದ್ ಬುಟ್ಟಿ ಆಪಲ್ ನೀವೇ ಅಂತ ತಗೊಂಡೋಗ್ ಕೊಟ್ಟು, ಕಾಲ್ ಸೂಪು ತಲೆ ಮಾಂಸ ಕೊಟ್ರೆ ಅದನ್ನು ನಾಯ್ಡು ಹೋಟ್ಲಿಂದ ಕಟ್ಟಿಸ್ಕೊಂಡೋಗ್ ಕೊಟ್ಟು. ಕಿತ್ತೋ ಇರೋ ನನ್ ಮಕ್ಳ, ಈ ಊರಲ್ಲಿ ನಾಯ್ಡು ಹೋಟ್ಲೆ ಇಲ್ವೇ? ಸರಿ, ಅವಳು ನಿಂತ್ಕೊಂಡಿಸ್ಕೊಂಡ್ಲಾ, ಕುಂತ್ಕೊಂಡಿಸ್ಕೊಂಡ್ಲಾ, ಮನ್ಕೊಂಡಿಸ್ಕೊಂಡ್ಲಾ? ಇಲ್ಲ. ಶಾಂತಂ ಪಾಪಂ, ನೀವೇನ್ ಅನ್ಕೊಂಡ್ರಿ? ನಾವ್ ಅಲ್ಲಿ ಹೋಗೇ ಇಲ್ಲ, ಡೌ ಮಾಡ್ತಾ ಇದೀವಿ ಅಂತಲ್ಲ. ನಾವೇನ ಪಟ್ಟಿ ಕಟ್ಟಂಗೆ ಪದೇ ಪದೇ ಕೇಳ್ತಾ ಇದೀರಲ್ಲ. ಒಂದ್ ವಿಷಯ ಹೇಳವಳೆ, ಅದನ್ನೇನಾರ ನೀವು ಕೇಳ್ಬಿಟ್ರೆ ಹಂಗೆ ಸ್ವರ್ಗದಲ್ಲಿ ತೇಲಾಡ್ಬಿಡ್ತೀರ. ಅದೇನೇನೋನಂತ ಏನಮ್ಮ ಏನೇನಮ್ಮ? ಆ ಮನ್ಮಥ ಕುಮಾರ ಸಿಂಗಾರಿ ಗೌಡ ನಮ್ಮನೆ ಕಿಟಕಿ ಹತ್ರ ನಿಂತ್ಕೊಂಡು ನನ್ನೇ ನೋಡ್ತಾ ಇದ್ರೆ ನನ್ ಮೈಕೈ ನೋವೆಲ್ಲ ಹಂಗೆ ಮಾಯ ಆಗೋಗುತ್ತೆ ಅಂತ ಹೇಳಿ ಅಂತ ಹೇಳಿದ್ಲು. ಮಿಷಿ ನನ್ ಮಕ್ಕಳು ನನಗೆ ರೈಲ್ ಬಿಡ್ತಾವ್ರಲ್ಲ. ಡಾರ್ಲಿಂಗ್ಸ್, ಮುಂದೆ ಬನ್ನಿ. ಪಟ್ಟಿ ಕಟ್ಟಿ ಚಿಟ್ಟೆ ಮಳೆ ನಾಯಿ ತರ ನನಗೆ ಬೇರೆ ಹತ್ತಿಲ್ಲ. ಡಾರ್ಲಿಂಗ್ಸ್, ಅಲ್ಲಿ ಕಬಡ್ಡಿ ಆಡ್ತಾ ಇರೋದು ಯಾರು ಅಂತ ನೋಡಿ. ಕಬಡ್ಡಿ 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 ಕಬಡ್ಡಿ. ಪ್ರಪಂಚದಲ್ಲಿ ತಾಲಿಬಾನ್ಗಳು ಬೇಕಾದ್ರೆ ಕ್ಷಮಿಸಬಹುದು, ಈ ಕತೆ ಕಟ್ಟ ನನ್ನ ಮಕ್ಕಳನ್ನ ಮಾತ್ರ ಕ್ಷಮಿಸಬಾರ್ದು. ಕಬಡ್ಡಿ 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 ಕಬಡ್ಡಿ. ಅಯ್ಯೋ ಬಿಡಿ, ಯಾರು ನೀನು? ಅಣ್ಣ ಅಣ್ಣ, ಯಾರೋ ಹೆಂಗಸು ಕಲ್ಯಾಣಿನ ಹೊತ್ಕೊಂಡು ಹೋಗ್ತಿದ್ದಾಳೆ. ಹೆಂಗ್ಸರ ತಕೊಂಡ ಕಾಲ ಬಂದ್ಬಿಡ್ತಾ, ಏನು ವರ್ಕೌಟ್ ಆಗಲ್ವೇ? ಓಹೋ, ಹೆಂಗ್ಸಲ್ಲ ಗಂಡ್ಸು. ಕಬಡ್ಡಿ ಸೀನು ಅಣ್ಣ, ಅದಕ್ಕೆ ನಾನಿದ್ದೀನಿ, ಬಂದೆ. ಓಲ್ಡ್ ಅದು ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಮನೇಲಿ ಕುತ್ಕೊಂಡು ಅಳುಗುಳಿ ಮನೆ ಆಡ್ಬೇಕೆ ಹೊರತು ಹಿಂಗೆಲ್ಲ ಕಬಡ್ಡಿ ಆಡಬಾರ್ದು. ನನ್ನ ಇಷ್ಟ, ನಾನ್ ಏನಾದ್ರೂ ಆಡ್ತೀನಿ. ನಿನಗೇನೀಗ? ನನ್ಗೇನಿಲ್ಲ, ಮೊದಲೇ ನೆಲ ಕಾಣದಿರೋ ವಯಸ್ಸು. ನೀನ್ ಕಬಡ್ಡಿ ಆಡ್ತಾ ಇದ್ರೆ ಕೈ ಕಾಲು ಆಡೋದಿಲ್ಲ, ಬೇರೆ ಏನೇನೋ ಆಡ್ತಾ ಇರತ್ತೆ. ಅದ್ರ ನೋಡ್ದವ್ರಿಗೆ ಒಂಥರ ಆಗತ್ತೆ. ಯಾಕೆ? ಇವಾಗ ನನಗೆ ನೋಡ್ತಾ ಇದ್ರೆ ಎತ್ತಾಕೊಂಡು ಹೋಗಿ ಬುದ್ಧಿ ಹೇಳ್ಬೇಕು ಅನ್ಸತ್ತೆ. ಬುದ್ಧಿ ಹೇಳೋ ಮೂತಿನ ಇದು? ಬುದ್ಧಿ ಹೇಳೋದಕ್ಕೂ ಒಂದ್ ಯೋಗ್ಯತೆ ಬೇಕು. ನನಗೆ ಬುದ್ಧಿ ಹೇಳೋದಕ್ಕೆ ಯೋಗ್ಯತೆ ಇದೆಯೋ ಅಲ್ವೋ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಅರ್ಜೆಂಟ್ ಆಗಿ ನಿನ್ನ ಮಾನ ಮರ್ಯಾದೆ ಮುಚ್ಕೊಳ್ಳೋದಕ್ಕೆ ಒಂದು ಧಾವಣಿ ಅಂತೂ ಬೇಕೇ ಬೇಕು. ಕಲ್ಯಾಣಿ, ಈಗ ನೋಡಮ್ಮ, ಹೆಣ್ಣಿನ ತರ ಲಕ್ಷಣವಾಗಿ ಕಾಣಿಸ್ತಿದ್ಯಾ. ನನ್ನ ಕಣ್ಣು ದೃಷ್ಟಿನೇ ಬೀಳೋ ಹಾಗಿದೆ. ಇದೇನಮ್ಮ ನಮ್ಮ ಮನೆತನದ ಗೌರವ.